ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕನಕದಾಸರ ಜಯಂತಿಯನ್ನ ರಜೆಯನ್ನ ಘೋಷಣೆ ಮಾಡಿ ಕಾಗಿನೆಲೆ ಪೀಠಕ್ಕೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಗೆ ಕುರಿಕಾರರ ರಕ್ಷಣೆಯನ್ನು ಕೂಡ ಭಾಜಪ ಸರ್ಕಾರ ಇದ್ದಾಗ ಯಾವ ರೀತಿ ಯಡಿಯೂರಪ್ಪ ಸಹಕಾರ ನೀಡಿದ್ರು ಅನ್ನೋದನ್ನು ಕೂಡ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಸಮಾಜ ಬಹಳ ಗಟ್ಟಿಯಾಗಿ ಇವತ್ತು ರಾಜ್ಯದಲ್ಲಿ ಬೇರೆ ಇರುವಂಥದ್ದು. ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಇವತ್ತು ಆಗಬೇಕಾಗಿದೆ. ಸಮಾಜ ಒಗ್ಗಟ್ಟಾದಾಗ ಮಾತ್ರ ಸಮಾಜಕ್ಕೆ ನ್ಯಾಯವೂ ಕೂಡ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ನಾನು ಬಹಳ ಹೆಮ್ಮೆಯಿಂದ ಇವತ್ತೊಂದು ಮಾತನ್ನು ಹೇಳ್ತಾ ಇದ್ದೇನೆ. 2019ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಮತ್ತು JDS ಪಕ್ಷದಿಂದ ಕೆಲವು ಶಾಸಕರು ರಾಜೀನಾಮೆ ಕೊಟ್ಟು ಬಂದರು. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಬೈರತಿ ಬಸವರಾಜಣ್ಣ ಅವರು, ಅದೇ ರೀತಿ ನಮ್ಮ MTB ನಾಗರಾಜ್ ಅವರನ್ನು ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸಚಿವರು ಇದ್ದಾಗಲೂ ಸಹ, ಅಂದಿನ ಸರ್ಕಾರದಲ್ಲಿ ಮಂತ್ರಿಗಿರಿ ಇದ್ರೂ ಸಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮುಂದೆ ಬಂದರು. ಬಸವರಾಜಣ್ಣವರು ಕೂಡ ಎಲ್ಲ ತ್ಯಾಗ ಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಬಂದಂತ ಪರಿಣಾಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ರಾಜು ಅವರು ಮಾತನಾಡ್ತಾ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದ ನಮ್ಮ ಹಾಲು ಮತ್ತು ಸಮಾಜಕ್ಕೆ ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ. ವಿಶೇಷವಾಗಿ ಯಡಿಯೂರಪ್ಪನವರು ಇದೇ ವಿಜಯಶಂಕರ್ ಅವರು ಇವತ್ತೇನು ರಾಜ್ಯಪಾಲರಾಗಿದ್ದಾರೆ, ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಕೂಡ, ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಸಹ ಅವರನ್ನ ಕರ್ಕೊಬಂದು MLC ಮಾಡಿ ಸಚಿವ ಸ್ಥಾನಕ್ಕೆ ಕೂರಿಸಿರ್ತಕ್ಕಂಥದ್ದು ಇದೇ ಯಡಿಯೂರಪ್ಪನನ್ನು ಕೂಡ ನಾವು ಮರೆಯಬಾರದು. ನಮ್ಮ ಸರ್ಕಾರ ಇದ್ದಾಗ ಇವತ್ತು ನಾಗರಾಜ್ ಅವ್ರನ್ನ KPSC ಮೆಂಬರ್ ಮಾಡಿ ಬಹಳ ಪ್ರಾಮಾಣಿಕವಾಗಿ ದುಡಿದಂತ ನಾಗರಾಜಣ್ಣ ಅವ್ರನ್ನ ಇವತ್ತು ರಾಜ್ಯಸಭೆಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ. ಇವತ್ತು ಇದೆಲ್ಲವನ್ನೂ ಕೂಡ ನಾವು ನಿಂತಲ್ಲಿ ಕುಂತಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಸಮಾಜವನ್ನು ಇವತ್ತು ಒಗ್ಗೂಡಿಸಬೇಕಾಗಿದೆ. ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇದೆ ನಿರಂತರವಾಗಿ. ಮೊನ್ನೆ ಹಾವೇರಿನಲ್ಲಿ ನಡೆದಂತ ಘಟನೆ ನಾಚಿಕೆ ಆಗಬೇಕಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಯಾವ ಹಾವೇರಿ ಜಿಲ್ಲೆಯ ನರೇಗಲ್ನಲ್ಲಿ ಹಾಲು ಮತಸ್ಥಕ್ಕೆ ಸೇರಿರ್ತಕ್ಕಂಥ ಲೋಹಿತ್ ಕುರುಬರು ಇರ್ಬೋದು, ಶಿವರಾಜ್ ಕುರುಬರು ಇರ್ಬೋದು, 5-6 ಜನ ಮೇಲೆ ಹಲ್ಲೆ ಆಯಿತು. ಲೋಹಿತ್ ಕುರುಬ ಏನಿದ್ದಾನೆ, ಕೆಲವು ಮತೀಯ ಶಕ್ತಿಗಳು ಕ್ಷುಲ್ಲಕ ಕಾರಣಕ್ಕೋಸ್ಕರ ಊರಲ್ಲಿ ಹೋರಿ ಬೆದರಿಸ್ತಕ್ಕಂಥ ಸಂದರ್ಭ, ಹಬ್ಬ, ಅಲ್ಲೆಲ್ಲೋ ಪಟಾಕಿ ಹೊಡೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಮನೆಗೆ ನುಗ್ಗಿ ಹಲ್ಲೆ ಮಾಡೋದಕ್ಕೆ ಹೋಗ್ತಾರೆ. ಲೋಹಿತ್ ಕುರುಬರ ತಂದೆಗೆ ಮಚ್ಚು ತೆಗೆದುಕೊಂಡು ಅಲ್ಲೇ ಕತ್ತಿಗೆ ಹೊಡಿತಕ್ಕಂಥ ಸಂದರ್ಭದಲ್ಲಿ ಪಾಪ ಲೋಹಿತ್ ಅಂತ ಕೈ ಕೊಟ್ಟಾಗ ಕೈ ಕತ್ತರಿಸಿ ಹಾಕಿರ್ತಕ್ಕಂಥದ್ದು ದುರಂತ ಅಂತ ಹೇಳಿದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಒಬ್ಬ ಸಚಿವನಿಗೆ
ನರೇಗಲ್ಲಿಗೆ ಹೋಗಬೇಕು, ಆ ಬಡ ಕುಟುಂಬವನ್ನ ಮಾತನಾಡಿಸ್ಬೇಕು, ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಕಿಂಚಿತ್ತೂ ಕೂಡ ನಾಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿಸೋದಿಲ್ಲ.